ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನ ಮನೆ ಹೆಣ್ಮಕ್ಳನ್ನ ಹೊಗಳ್ಳಿ ಅಂತ ಅವನು ನಿನ್ನ ಕರೆದಿದ್ನ. ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೋಬಾರ್ದು, ಶತ್ರುಗಳ ಮುಂದೆ ಶತ್ರುಗಳನ್ನ ಹೊಗಳಬಾರ್ದು. ತಪ್ಪಾಯ್ತು ದಣಿ. ಆದ್ರೆ ಗೀದ್ರೆ ಎಲ್ಲ ನಿನ್ನ ನಾಲ್ಗೆ ಮೇಲೆ ಇಟ್ಕೋ. ಜಾರ್ಸಿದ್ರೆ ನಿನ್ನ ನಾಲ್ಗೆನೂ ಜಾರ್ ಬಿಡುತ್ತೆ. ಶಿವನ ಹೇಗೆ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ ಛತ್ರಿ. ಆ ತಿರ್ಬೋಕಿ ಮನೆಯಲ್ಲಿ ಒಂದು ಕಡ್ಡಿ ಎತ್ತಿಡೋದಕ್ಕೂ ನನ್ನ ಅನುಮತಿ ಇಲ್ಲದೆ ನಡೆಯೋದಿಲ್ಲ. ಅಂಥದ್ರಲ್ಲಿ ಮದುವೆನೋ ದೊಡ್ಡ ಕಾರ್ಯನ ನಡೆಯೋದಕ್ಕೆ ನಾನು ಬಿಟ್ಬಿಡ್ತೀನ? ಅಪ್ಪಯ್ಯ, ಹಂಗೆ ಎಲ್ಲ ಹೇಳ್ಬಿಟ್ಟು ಮಾಡಂಗಿದ್ದವನು ಮದುವೆ ಮನೆಯಿಂದ ಪಾರು ಕರ್ಕೊಂಡು ಹಾಕೊಂಡೋದ. ಗ್ರಹಚಾರ ಕೆಟ್ಟಾಗ ಅನಾಚಾರ ಅಂಗಳದಲ್ಲಿ ಬಂದು ಕುಂತಿರುತ್ತೆ ಕಣೋ. ಆಗ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಂತ ಆಗಿರೋದನ್ನ ಮರ್ತು ಬಿಡಿ ಅಂತ ಹೇಳೋನಲ್ಲ ಈ ಮಾರಿ ಗುಡಿ ವೀರಭದ್ರ. 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಅವನು ಅನುಭವಿಸ್ಬೇಕು. ಅವನ ತಂಗಿರು ಅನುಭವಿಸ್ಬೇಕು ಅಲ್ವಾ? ಈಗ ನಾನು ಏನು ಮಾಡಬೇಕು ದಣಿ? ಶಿವು ಮನೆಗೆ ಯಾವ ಸಂಬಂಧನೂ ಬರೋದಕ್ಕೆ ಬಿಡಬಾರ್ದು. ಬಂದರು ಅದು ಕೂಡಬಾರ್ದು. ಹಂಗೆ ನೋಡ್ಕೋಬೇಕು. ಮತ್ತೀಗೊಂದು ಸಂಬಂಧ ಬಂದೈತಲ್ಲಪ್ಪಯ್ಯ. ಉಗುರಾಗಲಿ ಕೂದಲಾಗಲಿ ಹೇಳ್ದೆ ಕೇಳ್ದೆ ಬೆಳೆಯುತ್ತೆ ಕಣೋ. ಹಾಗಂತ ಸುಮ್ಮನೆ ಇದ್ಬಿಡ್ತೀವ? ಸಮಯ ಬಂದಾಗ ಕತ್ತರಿಸಿ ಬಿಸಾಕ್ತೀವಿ. ಈಗ ನೀವು ಮಾಡಬೇಕಾಗಿರೋ ಕೆಲಸನೂ ಅದೇನೆ. ಮುಂದೆ ಬರೋ ಸಂಬಂಧನ ಹೇಗೋ ತಡಿಬಹುದು, ಆದರೆ ಈಗ ಬಂದಿರೋ ಸಂಬಂಧನ ಆಳ್ಗೆಡಬೇಕು. ಹಾಲಿನಂಥ ಸಂಸಾರ ಬಿಸಿ ಇರೋವಾಗಲೇ ಹುಳಿ ಹಿಂಡಿದ್ರೆ ಕೆನೆ ಮೊಸರು ಸಿಗೋದು ಅಲ್ವಾ? ನಿಜಾಪಯ್ಯ, ಅವ್ರ ಸಂಸಾರ ಹಾಳಾಗಬೇಕು. ಆ ಶಿವ ಕಣ್ಣೀರಲ್ಲಿ ಕೈ ತೊಳಿಬೇಕು. ಅವಾಗಲೇ ನಮಗೆ ಸಮಾಧಾನ. ನಮ್ಮ ನೆಮ್ಮದಿನೇ ತಿಂದಾಗ್ತಾ ಅಲ್ವಾ? ಅವನವನ ಮಗನ ನೆಮ್ಮದಿನ ಕಿತ್ಕೊಂಡು ತಿನ್ಬೇಕು. ಇನ್ನು ಮೇಲೆ ಶಿವು ನೆಮ್ಮದಿನ ಹಾಳು ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡೋದು ನಿನ್ನ ಕೆಲಸ. ಅದನ್ನು ಕಾರ್ಯರೂಪಕ್ಕೆ ತರೋದು ನಿನ್ನ ಕೆಲಸ. ಅರ್ಥ ಆಯ್ತು ದಣಿ. ಆದರೆ ಒಂದೇ ಒಂದು ಅನುಮಾನ. ಈಗ ಬಂದಿರೋ ಸಂಬಂಧನ ನಾವು ಕೆಡಿಸ್ತೀವಿ ಅಂದ್ಕೊಳ್ಳಿ, ಆಗ ಶಿವು ಬೇರೆ ಸಂಬಂಧನ ನೋಡೋಕ್ಕಿಲ್ವಾ? ನೋಡಲಿ, ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಆ ಸಂಬಂಧ ಹಾಳ್ಗೆಡುವುದ ಮೇಲೆ ಅವನು ಸೀದಾ ನಮ್ಮ ಹತ್ರಕ್ಕೆ ಬರ್ತಾನೆ. ಆಗ ನಾವು ಅವನಿಗೆ ಎಂಥ ಸಂಬಂಧಗಳು ಹೊಂದಿಸ್ಬೇಕು ಅಂದರೆ, ಮೊದಲನೇ ಅವಳು ಮದುವೆ ಆದಮೇಲೆ ಆ ಮನೆಯಿಂದ ಬೇರೆ ಆಗ್ತಾಳೆ. ಅವಳು ಕಣ್ಣೀರಲ್ಲಿ ಕೈ ತೊಳಿಬೇಕು. ಆಮೇಲೆ ಮತ್ತೊಬ್ಬಳು ಮದುವೆ ಆಗುತ್ತೆ. ಅವಳು ನೋವಿನಲ್ಲೇ ಜೀವನ ಸಾಗಿಸ್ಬೇಕು. ಹಾಗಿರಬೇಕು ನಾವು ಶಿವು ತಂಗಿದಿರುತ್ತಾ ಇರುವಂಥ ಸಂಬಂಧಗಳು. ಅರ್ಥವಾಯ್ತಾ? ಆಗ ನೋಡು, ಆ ಶಿವ ತಂಗಿರ್ ನೋವನ್ನ ತನ್ನ ಹೂ ಅನ್ಕೊಂಡು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಕೊರ್ಗಿ ನರಳಿ ಪ್ರಾಣ ಬಿಡ್ತಾನೆ. ನೀನು ಹೇಳಿದ್ ಸರಿಯಪ್ಪಯ್ಯ. ಇನ್ಯಾಕೆ ಆ ಶಿವ ಮನೆಗೆ ಕೆಟ್ಟಬಾರ್ದವ್ರ ಸಂಬಂಧನೇ ತರುಮ. ಅವ್ರ ತಂಗಿದಿಗೆ ಅಂಥವ್ರನ್ನೇ ಗಂಟಾಕ್ಸುಮ. ಛತ್ರಿ ಎತ್ತು ತಲೆ. ಇಷ್ಟೆಲ್ಲ ಹೇಳಿದ್ದು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡೋದಕ್ಕಲ್ಲ, ಎಲ್ಲಾನು ಕಾರ್ಯರೂಪಕ್ಕೆ ತರಬೇಕು. ಅರ್ಥ ಆಯ್ತು ದಣಿ. ಇನ್ನು ಮೇಲೆ ಶಿವು ನೆಮ್ಮದಿನ ಹಾಳು ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡೋದು ನಿನ್ನ ಕೆಲಸ. ಅದನ್ನು ಕಾರ್ಯರೂಪಕ್ಕೆ ತರೋದು ನಿನ್ನ ಕೆಲಸ. ಅರ್ಥ ಆಯ್ತು ದಣಿ. ಆದರೆ ಒಂದೇ ಒಂದು ಅನುಮಾನ.
ಈಗ ಬಂದಿರೋ ಸಂಬಂಧನ ನಾವು ಕೆಡಿಸ್ತೀವಿ ಅಂದ್ಕೊಳ್ಳಿ, ಆಗ ಶಿವು ಬೇರೆ ಸಂಬಂಧನ ನೋಡೋಕ್ಕಿಲ್ವಾ? ನೋಡಲಿ, ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಆ ಸಂಬಂಧ ಹಾಳ್ಗೆಡುವುದ ಮೇಲೆ ಅವನು ಸೀದಾ ನಮ್ಮ ಹತ್ರಕ್ಕೆ ಬರ್ತಾನೆ. ಆಗ ನಾವು ಅವನಿಗೆ ಎಂಥ ಸಂಬಂಧಗಳು ಹೊಂದಿಸ್ಬೇಕು ಅಂದರೆ, ಮೊದಲನೇ ಅವಳು ಮದುವೆ ಆದಮೇಲೆ ಆ ಮನೆಯಿಂದ ಬೇರೆ ಆಗ್ತಾಳೆ. ಅವಳು ಕಣ್ಣೀರಲ್ಲಿ ಕೈ ತೊಳಿಬೇಕು. ಆಮೇಲೆ ಮತ್ತೊಬ್ಬಳು ಮದುವೆ ಆಗುತ್ತೆ. ಅವಳು ನೋವಿನಲ್ಲೇ ಜೀವನ ಸಾಗಿಸ್ಬೇಕು. ಹಾಗಿರಬೇಕು ನಾವು ಶಿವು ತಂಗಿದಿರುತ್ತಾ ಇರುವಂಥ ಸಂಬಂಧಗಳು. ಅರ್ಥವಾಯ್ತಾ? ಆಗ ನೋಡು, ಆ ಶಿವ ತಂಗಿದ ನೋವನ್ನ ತನ್ನ ನೋವು ಅನ್ಕೊಂಡು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಕೊರ್ಗಿ ನರಳಿ ಪ್ರಾಣ ಬಿಡ್ತಾನೆ. ನೀನು ಹೇಳಿದ ಸರಿಯಪ್ಪಯ್ಯ. ಇನ್ಯಾಕೆ ಆ ಶಿವ ಮನೆಗೆ ಕೆಟ್ಟ ಬಾಳ್ದವ್ರ ಸಂಬಂಧನೇ ತರುಮ, ಅವ್ರ ತಂಗಿದಿರಿಗೆ ಅಂಥವ್ರನ್ನೇ ಗಂಟಾಕ್ಸುಮ. ಛತ್ರಿ ಎತ್ತು ತಲೆ. ಇಷ್ಟೆಲ್ಲ ಹೇಳಿದ್ದು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡೋದಕ್ಕಲ್ಲ, ಎಲ್ಲಾನು ಕಾರ್ಯರೂಪಕ್ಕೆ ತರಬೇಕು. ಅರ್ಥ ಆಯ್ತು ದಣಿ. ಆಹಾ ಅಮ್ಮ, ನಾಟಿ ಕೋಳಿ ಸಾರು ಗಮ್ ಅಂತೈತೆ. ಕಣ್ಣು ಹಾಕ್ದ ದೃಷ್ಟಿ ಬಿತ್ತು. ಅಪ್ಪ ಅಪ್ಪ, ಅಮ್ಮ ಹೊಡಿತೈತೆ. ಅಪ್ಪ ಲೇ ಲೀಲಾ, ಏನೇ ಮಗಿ ಮೇಲೆ ಹಂಗೂ ಏನಾದ್ರು ದೃಷ್ಟಿ ಆದ್ರೆ ಚಾಕುನ ಕಾಯಿಸಿ ಸಾರು ಒಳಿಕ್ ಬಿಡು, ದೃಷ್ಟಿ ಎಲ್ಲ ಹೋಯ್ತದೆ ಅಲ್ವೇನಕ್ಕ? ಹೌದು ಮದೇವ, ನಮ್ಮ ಹೋಟ್ಲಾಗೂ ಹಂಗೆ ಮಾಡ್ತಿದ್ವಿ. ಯಾರಿಗೂ ಕಾಲ್ಧೂಳಾಗಬಾರ್ದು ಅಂತ ದಿನ ಮಾಡ್ತಿದ್ವಿ. ನೀನು ಹೇಳಿದ್ಮೇಲೆ ಅದೇ ನೆನಪಾಯ್ತಾಯ್ತು ನೋಡು. ನೀನ್ ಏನಕ್ಕ, ನೀನು ಹಳೇದನ್ನ ಕೆದಕಿ ಆಗಿದ್ದಾಗೋಯ್ತು. ಈಗ ನೀನ್ ಇಲ್ಲಿದ್ಯಲ್ವಾ, ನೆಮ್ಮದಿಯಾಗಿರು. ನಾನಿಲ್ವಾ? ನಾನು ಆ ಅವಿವೇಕಿ ನನ್ನ ಮಗ ಎಲ್ಲಿದ್ದಾನೆ ನೋಡ್ಕೊಂಡು ಬರ. ಸರಿಯಪ್ಪ. ಇವಕ್ ವಿವೇಕ ಇದ್ರಲ್ವಾ? ಅಣ್ಣ, ವಾಸನೆ ನೋಡಿ ಏನ್ ಮಾಡ್ತಾರೆ ಅಂತ ಹೇಳು. ನಾಟಿ ಕೋಳಿ ಸಾರು ಮಾಡ್ತಾ ಇರ್ಬೇಕು. ಅಪ್ಪ, ಅಣ್ಣ ಎಳ್ನೀರ್ ಕೊಚ್ಚು ಅಂದ್ರೆ ವಾಸನೆ ತಗೋತಾನೆ. ಲೇ ಅವಿವೇಕಿ, ಮೊದ್ಲು ಎಳ್ಳಿರ್ತಾರಲ್ಲ, ಆಮೇಲೆ ಮೂಸುವೆ ಅಂತೆ ಬೀದಿ ನಾಯ್ತರ. ನೀ ಹಿಂಗೆ ಆಡ್ತೀರಮ್ಮಿ. ಒಂದಲ್ಲ ಒಂದಿನ ನಿನ್ ತೆಂಗಿನ ಮರ ಹತ್ತಿಸ್ಬಿಟ್ಟು ಹೊಲಿದ ತಳಬಿಡ್ತೀನಿ. ಅಲ್ಲಿವರೆಗೂ ನನ್ನೇನ್ ಕಳ್ಳೆಪುರಿ ತಿಂತಾ ಇರ್ತೀನ? ತಿಂತಿರೋ ಕಡ್ಲೆಪುರನ ಕಿತ್ಕೊಂಡೆ ಮರದ ಮೇಲೆ ಹತ್ಸೋದು. ತಗಳಪ್ಪ. ಲೇ ನನಗಲ್ಲ, ಅಕ್ಕಂಗೆ ಕೊಡು. ತಗಳತ್ತೆ. ಮಾದೇವ, ಈಗ ಇದೆಲ್ಲ ಯಾಕೆ ಬೇಕಿತ್ತು? ಒಂದ್ ನಿಮಿಷ ಇರಕ್ಕ, ತರ್ಲ ಇಲ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.